ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರಭಾರತೀಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಸದ್ಗುರುಪಾದುಕಾಭ್ಯೋ ನಮಃ ಗುರುಭ್ಯೋ ನಮಃ ಗಣಾಧಿಪತಯೇ ನಮಃ ನಮಸ್ಕರೋಮಿ. ಗುರುಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತಾ, ಪ್ರಿಯ ವೀಕ್ಷಕರೇ, ತುಲಾರಾಶಿಯವರಿಗೆ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎಂಬುದನ್ನು ಗಮನಿಸೋಣ. ಮೇ ತಿಂಗಳಲ್ಲಿ ನೋಡಿ, ವಿಶೇಷವಾದಂಥ ಹಬ್ಬದ ದಿನಗಳು ವಿಶೇಷವಾಗಿ ನಮಗೆ ಸಿಗುವಂತಹದ್ದು ಅಕ್ಷತ ತೃತೀಯ ಅಮಾವಾಸ್ಯೆ, ಅದು 8ನೇ ತಾರೀಕಿಗಿದೆ. ಹಾಗೆ ಅನಂತರದಲ್ಲಿ 10ನೇ ತಾರೀಕಿಗೆ ಅಕ್ಷತ ತೃತೀಯ, ವಿಶೇಷವಾಗಿ ಶುಕ್ರವಾರ ಬಂದಿದೆ, ಪೂಜೆ ಪುನಸ್ಕಾರ ಮಾಡುವಂಥ ಒಂದು ದಿವಸ. ಹಾಗೆ 12ನೇ ತಾರೀಕಿಗೆ ಆಚಾರ್ಯ ಶಂಕರನ ಜಯಂತಿ ಮತ್ತು ಗಾಯತ್ರಿ ಜಯಂತಿ, ರಾಮಾನುಜಾಚಾರ್ಯ ಜಯಂತಿಯೂ ಕೂಡ ಇದೆ. 14ನೇ ತಾರೀಕಿಗೆ ಸಂಕ್ರಾಂತಿ ಇದೆ, ವೃಷಭ ಸಂಕ್ರಾಂತಿ. ಹಾಗೆ 19ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ. ಹಾಗೆ 20ನೇ ತಾರೀಕಿಗೆ ಸೋಮ ಪ್ರದೋಷ. 21ಕ್ಕೆ ಚಾಂದ್ರ ನರಸಿಂಹ ಜಯಂತಿ, ವಿಶೇಷವಾಗಿ ಚಾಂದ್ರ ಮಾಸದಲ್ಲಿ ಆಚರಣೆ ಮಾಡುವಂಥ ನರಸಿಂಹ ಜಯಂತಿ ಇದೆ. ಹಾಗೆ ಲಕ್ಷ್ಮೀ ನರಸಿಂಹ ಜಯಂತಿಯನ್ನು ವಿಶೇಷವಾಗಿ ಆರಾಧನೆ ಮಾಡಬಹುದು. 23ನೇ ತಾರೀಕಿಗೆ ಬುದ್ಧ ಪೂರ್ಣಿಮಾ ಹುಣ್ಣಿಮೆಯೂ ಕೂಡ ಇದೆ. ಇನ್ನು ಗ್ರಹಸ್ಥಿತಿ ಹೇಗಿದೆ ನೋಡಿ, ತುಲಾರಾಶಿಯವರಿಗೆ ಅದರ ಗುರು ಇಷ್ಟು ದಿವಸ ಸಪ್ತಮ ರಾಶಿಯಲ್ಲಿರುವಂತಹ ಗುರು ಅಷ್ಟಮ ರಾಶಿಗೆ ಹೋಗಿಬಿಟ್ಟಿದ್ದಾನೆ. ನಮ್ಮ ರಾಶ್ಯಾಧಿಪತಿ ಶುಕ್ರನ ಜೊತೆಗೆ ಗುರುವು ಕೂಡ ಇದ್ದಾನೆ. ಯಾಕಂದರೆ ಗುರು ಶುಕ್ರರ ಸಂಯೋಗ ಹೇಳುವಂಥದ್ದಾಗಿದೆ. ಹಾಗಾಗಿ ಗುರುವು ಕೂಡ ಇಷ್ಟು ದಿವಸ ನಮಗೆ ಬಲವಂತನಾಗಿ ರಾಶಿ ನೋಡ್ತಾ ಇದ್ದ, ಈಗ ಅಷ್ಟಮ ರಾಶಿಗೆ ಗುರು ಹೋಗಿದ್ದಾನೆ. ನಿಮ್ಮ ರಾಶಿಯಿಂದ ನೋಡಿ, 5ನೇ ರಾಶಿಯಲ್ಲಿ ಶನಿ, 6ನೇ ರಾಶಿಯಲ್ಲಿ ಕುಜ ಮತ್ತು ರಾಹು, 7ನೇ ರಾಶಿಗೆ ಬುಧ, ಇದು ಒಳ್ಳೆಯದಾದಂಥದ್ದು. 8ನೇ ರಾಶಿಗೆ ಗುರು ಪರಿವರ್ತನೆ ಒಂದು ಸ್ವಲ್ಪ ಚಿಂತೆ ಕಿರಿಕಿರಿ ಆಗಬಹುದು. ಅದರ ರಾಶ್ಯಾಧಿಪತಿ ಜೊತೆಗಿದ್ದಾನೆ, ಏನಾದರೂ ಶುಭ ಮಾಡಲಿಕ್ಕಿದ್ದಾನ ನೋಡೋಣ ಮುಂದೆ. ಹಾಗೆ 12ನೇ ರಾಶಿಯಲ್ಲಿ ಕೇತು, ಗುರುವು ಕೂಡ ನೋಡಿ 12ನೇ ರಾಶಿಯ ಪೂರ್ಣವಾದಂತಹ ದೃಷ್ಟಿಯ ಜೊತೆಗೆ ಗುರುವು ಕೂಡ ಇದ್ದಾನೆ. ಹಾಗೆಯೇ ಚಿತ್ತ ನಕ್ಷತ್ರ 3, 4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ವಿಶಾಖ ನಕ್ಷತ್ರ 1, 2, 3ನೇ ಪಾದದವರು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ನಾನು ಹೇಳಲಿಕ್ಕಿದ್ದೇನೆ. ನೋಡಿ, ಗ್ರಹಸ್ಥಿತಿ ನಾವು ಚಿಂತನೆ ಮಾಡ್ತಾ ಹೋದರೆ ಒಂದು ಹಂತಕ್ಕೆ ಮುಂಚೆ ಇರುವಂತಹ ಒಂದು ಹಂತದ ಪ್ರಭಾವ, ಯೋಗ, ಇವೆಲ್ಲ ಸ್ವಲ್ಪ ನೀವು ಈ ತಿಂಗಳಲ್ಲಿ ಬದಲಾವಣೆ ಕಡೆಗೆ ಕರ್ಕೊಂಡು ಹೋಗ್ತದೆ ಅಂಥೇಳಿ ಹೇಳಬಹುದು. ಬಹಳ ಮುಖ್ಯವಾಗಿ ತುಲಾರಾಶಿಯವರಿಗೆ ಏನಾಗಿದೆ ಅಂತಂದರೆ, ಗುರುವಿನ ದೃಷ್ಟಿ ಇಷ್ಟು ದಿವಸ ರಾಶಿಯನ್ನು ಗುರು ನೋಡ್ತಾ ಇದ್ದ. ಹಾಗಾಗಿ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ನೀವು ಪಡಿತಾ ಇದ್ರಿ. ಆದರೆ ಈ ತಿಂಗಳಲ್ಲಿ ಕೆಲವೊಂದು ಬದಲಾವಣೆ ಘಟ್ಟಗಳು ನಿಮಗೆ ಬರಬಹುದಾ ಅಂಥೇಳಿ ನಮಗೆ ಅನಿಸುತ್ತೆ, ಗೋಚಾರ ಫಲ ನೋಡಿದ್ರೆ. ಯಾಕಂದರೆ ನಾವು ಹೇಳುವಂಥ ಗೋಚಾರ ಫಲ ನಿಮ್ಮ ಜಾತಕದ ಮೇಲೆ, ದಶಾಭಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಆಗಬಹುದು. ನೋಡಿ, ಒಂದು 10-12 ಬದಲಾವಣೆಗಳನ್ನು ನಾವು ಗಮನಿಸ್ತಾ ಹೋದರೆ, 1ನೇದಾಗಿ ಪಂಚಮದ ಶನಿ. ಶನಿಯಿಂದ ನಾವು ಚಿಂತನೆ ಮಾಡುವಂಥದ್ದು ಏನಪ್ಪ ಅಂತಂದರೆ, ಕುಟುಂಬ ಸ್ಥಾನದಲ್ಲಿ ಏನೋ ಕಿರಿಕಿರಿ ಆಗಿರುವಂಥದ್ದು, ಸಮಸ್ಯೆ ಆಗಿರುವಂಥದ್ದನ್ನು ನಿಮಗೆ ಶುಕ್ರನ ಒಂದು ಪರಸ್ಪರ ದೃಷ್ಟಿಯಿಂದ ನಿಮಗೆ ಶನಿ ಏನು ಮಾಡ್ತಾನೆ, ಕುಟುಂಬದಲ್ಲಿ ಒಳ್ಳೆಯದಾಗುವ ಪ್ರಯತ್ನಗಳನ್ನು ಮಾಡ್ತಾನೆ. ಯಾಕಂದರೆ ಶುಕ್ರ ಮತ್ತು ಶನಿ ಯಾವಾಗ ಕೂಡ ನಿಮ್ಮ ರಾಶ್ಯಾಧಿಪತಿಯಾದಂಥ ಶುಕ್ರನಿಗೆ ಶನಿ ಮಿತ್ರನಾಗಿರ್ತಾನೆ. ಹಾಗಾಗಿ ಕುಟುಂಬದ ವೃದ್ಧಿಯನ್ನು, ಕುಟುಂಬದ ಕಲಹ ಇದ್ದರೆ ತೊಂದರೆಗಳನ್ನು ಪರಿಹಾರ ಆಗುವ ಹಾಗೆ ಈ ಶನಿ ಗ್ರಹವು ನಿಮಗೆ ಉಂಟು ಮಾಡುತ್ತದೆ. ಷಷ್ಠದ ಕುಜ ರಾಹು, ಇದು ಒಳ್ಳೆಯದೇ. ನಿಮ್ಗೆ 6ನೇ ರಾಶಿಗೆ ರಾಹು ಬಂದಿದ್ದಾನೆ. ಹಾಗಾಗಿ ವಿದೇಶದಿಂದ ಹಣ ಬರುವಂಥದ್ದಿದ್ದರೆ ಹಣ ಬರುವಂಥದ್ದಾಗಬಹುದು. ವಿದೇಶ ಪ್ರಯಾಣ ಯೋಗ ಅವಕಾಶಗಳಿದ್ದರೆ ಪ್ರಯಾಣ ಯೋಗವೂ ಕೂಡ ಆಗಬಹುದು. ಮತ್ತು ಧಾರ್ಮಿಕ ಮುಖಂಡರಿಗೆ ಬಹಳ ಒಳ್ಳೆಯದಾದಂಥದ್ದು ಅಂತೇಳಿ ಹೇಳಬಹುದು. ಷಷ್ಠ ಸ್ಥಾನದ ರಾಹು ನೋಡಿ, 7ನೇ ರಾಶಿಗೆ ಕೇತು ಮೇಲೆ ದೃಷ್ಟಿ, ಹಾಗೆ 12ನೇ ರಾಶಿ ಬುಧನ ರಾಶಿಗೆ ದೃಷ್ಟಿ. ಬುಧನು ನಿಮಗೇನಂತಂದರೆ 7ನೇ ರಾಶಿಯಲ್ಲಿದ್ದಾನೆ. ಅರ್ಥ ಏನು? ಬುಧನು ನಿಮಗೆ ಒಳ್ಳೆಯದು ಮಾಡ್ತಾನೆ. ಜ್ಞಾನಕಾರಕನಾದಂಥ ಬುಧನು ಈ ರಾಶಿಯವರು ಏನೇನು ಈ ತಿಂಗಳಲ್ಲಿ ಓದಬೇಕು ಅಂತ ಆಲೋಚನೆಗಳಿದೆಯೋ, ಅಥವಾ ನಿಮ್ಮ ಇದನ್ನು ಓದಿದ್ರೆ ನಮಗೆಲ್ಲ ಒಳ್ಳೆಯದಾಗುತ್ತೆ, ಇದನ್ನೆಲ್ಲ ನಾವು ಓದ್ಕೊಂಡು ಮುಂದೆ ಹೋಗಬೇಕು ಹೇಳುವಂಥ ಮನಸ್ಥಿತಿ ಇದೆಯೋ ಅಂಥವರಿಗೆ ದೈವಾನುಗ್ರಹದಿಂದ ಬಹಳ ವಿದ್ಯಾಭ್ಯಾಸಕ್ಕೆ ಬಹಳ ಸಪೋರ್ಟು ಕೂಡ ಸಿಗುತ್ತೆ. ಹೆಚ್ಚಿನದಾದಂತಹ ಅನುಕೂಲಗಳು ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ನೋಡಿ, ಬಹಳ ಮುಖ್ಯವಾಗಿ ಯಾರ್ಯಾರು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರೋ, ಅಥವಾ ಯೂಟ್ಯೂಬರ್ಸ್ ಇದ್ದೀರೋ, ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿರೋ, ಅಥವಾ 4 ಜನಕ್ಕೆ ಏನೋ ಒಂದು ಟೈಪಿಸ್ಟ್ ಆಗಿ, ಅಥವಾ ಲಗ್ನ ಪತ್ರಿಕೆ ತಯಾರಿ ಮಾಡಿ ಹೀಗೆಲ್ಲ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ದಿಢೀರ್ ಏನೋ ಒಂದು ಲಾಭಾಂಶ ಸಿಗುವಂಥದ್ದು, ಏನೋ ಒಂದು ಪಟ್ ಅಂತ ಒಂದು ವಿಡಿಯೋ ಮಾಡಿರ್ತೀರಿ, ಅದು ವೈರಲ್ ಆಗುವಂಥದ್ದು,
ಇದೆಲ್ಲ ಆಗುತ್ತೆ. ಯಾಕಂದರೆ ನಿಮಗೆ ರಾಹು ಮತ್ತು ಕುಜನು ಬಹಳ ಅನುಕೂಲಗಳನ್ನು ಮಾಡುವಂಥ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಕುಜನೂ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ. ಅನಂತರ ಕುಜನ ಬಗ್ಗೆ ನೋಡೋಣ. ರಾಹು ನಿಮಗೆ ಮಾರ್ಕೆಟಿಂಗ್ ಲೈನಲ್ಲಿರುವಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನದಾದಂತಹ ಅಭಿವೃದ್ಧಿಯನ್ನು ಕೊಡುತ್ತಾನೆ. ಹಾಗೆಯೇ ನಿಮಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದವರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುವಂಥದ್ದು, ಅದರಿಂದ ತೊಂದರೆ ತಾಪತ್ರಗಳು ಬರ್ತಾ ಇರ್ತದೆ ನಿಜ, ಆದರೆ ಅದನ್ನೆಲ್ಲವನ್ನು ಕೂಡ ಮುನ್ನುಗ್ಗಿಕೊಂಡು ಮುಂದೆ ಹೋಗುವಂತಹ ಪ್ರಯತ್ನಗಳನ್ನು ಕೂಡ ಬುಧ ಮಾಡ್ತಾನೆ. ಹಾಗೆ ನೀವಿರಬಹುದು ಅಥವಾ ನಿಮ್ಮ ಮಕ್ಕಳಿರಬಹುದು, ಯಾಕಂದರೆ ನಿಮ್ಮ ರಾಶಿಗೆ ವಿಶೇಷವಾಗಿ ಬುಧನ ದೃಷ್ಟಿ ಇದ್ದದ್ರಿಂದ ನೀವು ವಿದ್ಯಾಭ್ಯಾಸ ನೀವು ಮಾಡ್ತಾ ಇದ್ರೆ ನಿಮಗೆ, ಅಥವಾ ನಿಮ್ಮ ಮಕ್ಕಳು ಮಾಡ್ತಾ ಇದ್ದರೆ ಅವರಿಗಾದರೂ ಕೂಡ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಹೆಚ್ಚಿನದಾದಂಥ ಅನುಕೂಲತೆಗಳಾಗುವಂಥದ್ದು. ಮತ್ತು ಎಲ್ಲೋ ಒಂದು ಕಿರಿಕಿರಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಿರಿಕಿರಿ ಆಗ್ತಾ ಇದೆ, ಯಾವ ಸಬ್ಜೆಕ್ಟ್ ತೆಗೆದುಕೊಳ್ಬೇಕು, ಏನು ಮಾಡಬೇಕು, ಯಾಕೆ ಟ್ಯೂಷನಿಗೆ ಜನನೇ ಸಿಗ್ತಾ ಇಲ್ಲ, ಈಗೆಲ್ಲ ಇಂತಹ ಅನೇಕ ಸಮಸ್ಯೆಗಳಿದ್ದರೆ ಅಂಥ ಸಮಸ್ಯೆಗಳೆಲ್ಲ ದೂರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ನಾವು ಗಮನಿಸ್ಬೋದು. ಎಷ್ಟೋ ಸಲ ನೋಡ್ತೇವೆ, ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತಾರೆ, ಒಂದು ಕೈ ಹತ್ತಿದ್ರೆ 4 ಕೈ ಹತ್ತೋದಿಲ್ಲ, ಭಾರಿ ಚಿಂತೆ. ಎಲ್ಲ ಹೇಳ್ತಾರೆ ನಮ್ಮ ಹತ್ರ ಎಲ್ಲ ದುಡ್ಡಿರೋದೆಲ್ಲ ಖರ್ಚಾಯಿತು ಸ್ವಾಮಿ, ಈಗೇನು ವ್ಯವಹಾರವೇ ನಡೀತಾ ಇಲ್ಲ ಅಂಥೇಳಿ. ಆದರೆ ಕುಜನು ನಿಮ್ಮ ರಾಶಿಗೆ ವ್ಯವಹಾರ ನಡೆಯುವ ಹಾಗೆ ಕುಜನು ಮಾಡ್ತಾನೆ, ಬಹಳ ಒಳ್ಳೆಯದಾದಂಥದ್ದು. ಇನ್ನು ನೋಡಿ, ಒಂದು ಹಂತಕ್ಕೆ ಪಾಪಗ್ರಹಗಳು ಅಷ್ಟಮಕ್ಕೆ ಬಂದರೆ ಒಳ್ಳೆಯದು ಎಂಬುದಾಗೂ ಕೆಲವೊಂದು ಗ್ರಂಥದಲ್ಲಿ ಹೇಳ್ತದೆ. ರವಿಯು ಕೂಡ ನಿಮ್ಮ ರಾಶಿ ಶತ್ರುವಾದಂಥವನು ಅಷ್ಟಮದಲ್ಲಿ ಗುರು ಮತ್ತು ಶುಕ್ರನ ಜೊತೆಗಿದ್ದಾನೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ದೂರಲ್ಲಿ ಏನೋ ಸಮಸ್ಯೆ ಬರುವಂಥದ್ದು ಪಾರಾಗುತ್ತದೆ. ಸ್ವಲ್ಪ ಏನೋ ವಾಹನ ಓಡಿಸ್ತಾ ಇರ್ತೀರಿ, ಯಾವುದೋ ಒಂದು ಖಿನ್ನತೆ, ರಂಧ್ರಸ್ಥಾನ ಅಂತ ಕರಿತೇವೆ ಅಷ್ಟಮ ಸ್ಥಾನಕ್ಕೆ. ಹಾಗಾಗಿ ನಿಮಗೆ ಯಾವುದೋ ಒಂದು ಚೂರು ಪ್ರಾಬ್ಲಮ್ ಆಗುವಂಥದ್ದು ಪಟ್ಟಂತ ಪಾರಾಗುವಂಥ ಸಾಧ್ಯತೆಗಳು, ಅಂದರೆ ಒಳ್ಳೆಯದೇ ಆಗ್ತದೆ ಹೇಳುವಂಥದ್ದನ್ನು ಹೇಳಬಹುದು ನಾನು. ಅನಂತರದಲ್ಲಿ ವಸ್ತ್ರ ವ್ಯಾಪಾರ ವ್ಯವಹಾರ ಮಾಡೋರಿಗೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ, ನಿಮಗೆಲ್ಲ ರೀತಿಯಾದಂತಹ ಅವಕಾಶಗಳು ಕೂಡ ಸಿಗ್ತಾ ಹೋಗ್ತದೆ. ಆದರೆ ಸ್ವಲ್ಪ ಬಾಡಿ ಹೀಟ್ ಆಗುವಂಥದ್ದು, ಸ್ವಲ್ಪ ಕೋಪತಾಪಗಳು ಬರುವಂತಹ ಅವಕಾಶಗಳು ಕೂಡ ಈ ತಿಂಗಳು ಜಾಸ್ತಿ ಇದ್ದಾವೆ. ಸ್ವಲ್ಪ ಒತ್ತಡ ಆಗುತ್ತದೆ ಅಂತಲೂ ಕೂಡ ಹೇಳಬಹುದು. ಹಾಗೆ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರಿಗೂ ಕೂಡ ಭಾರಿ ಒಳ್ಳೆಯದು. ನೋಡಿ, ನೀವು ಎಲ್ಲೋ ಒಂದು ಕಡೆ ಭೂಮಿ ತೆಗೆದುಕೊಡ್ತೀರಿ, ಅದರಲ್ಲಿ ಏನೋ ಒಂದು ಕೆಲಸ ಮಾಡಬೇಕು ಅಂತೇಳಿ ಗುರಿ ಹಾಕ್ತಾ ಇರ್ತೀರಿ. ಯಾಕಂದರೆ ತುಲಾರಾಶಿಯವರು ಹೇಗೆ ಅಂತಂದರೆ ಕೂತಲು ಗುರಿ ಹಾಕ್ತಾ ಇರೋದು, ನಾಳೆಗೆ ಮಾಡೋದು, ನಾಡಿದ್ದು ಮಾಡೋದು, ಯಾವ ದಿವಸ ಮಾಡೋದು, ಅಂದರೆ ಪ್ಲ್ಯಾನೆಲ್ಲ ಬಹಳ ಚೆನ್ನಾಗಿರ್ತದೆ ನಿಮ್ಮ ಪ್ಲ್ಯಾನು. ಈ ನಕ್ಷತ್ರಕ್ಕೆ ವಿಶೇಷವಾಗಿ ಈ ರಾಶಿಗೆ ಎಲ್ಲ ಗ್ರಹಗಳು ಕೂಡ ಶುಭವನ್ನು ಉಂಟು ಮಾಡ್ತಾರೆ ಅಂತ. ಯಾಕಂದರೆ ಶುಕ್ರ ಒಂಥರ ಸಮೃದ್ಧಿ ಕೊಡುವಂಥ ಗ್ರಹ ಅಲ್ವೇ. ಹಾಗಾಗಿ ಶುಕ್ರನ ದಶೆಯಿಂದ ಶುಕ್ರನು ಧನಕಾರಕನೂ ಹೌದು, ಆದರೆ ಅವನು ಅಷ್ಟಮದಲ್ಲಿ ಹೋಗೋದ್ರಿಂದ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾದಂತಹ ಖರ್ಚನ್ನು ಕೂಡ ಉಂಟು ಮಾಡಿಸಬಹುದು. ಹೀಗೆ ಸುಮ್ಮನೆ ಖರ್ಚಾಗುವಂಥದ್ದು, ಅಲ್ಲಿ ಹೋಗಿ ಖರ್ಚು, ಇಲ್ಲಿ ಹೋಗಿ ಖರ್ಚು, ಅಲ್ಲೇನೋ ಹೋಗಾಯಿತು, ಒಬ್ಬರ ಮನೆಗೆ ಹೋಗಾಯಿತು, ಇನ್ನೊಬ್ಬರ ಮನೆಗೆ ಹೋಗಿಲ್ಲ ಅಂತ ಬೇಜಾರಾಗ್ತದೆ, ಮಕ್ಕಳಿಗೆ ರಜೆ ಇದೆ, ಹೀಗೆ ಇಂತಹ ಒಂದು ಮನಸ್ಥಿತಿ. ಹಾಗಾಗಿ ಎಲ್ಲ ಒಳ್ಳೆಯದಕ್ಕೆ ಖರ್ಚಾಗ್ತದೆ ಅಂತ ಹೇಳಬಹುದು, ಆದರೆ ಅತಿಯಾದಂಥ ಖರ್ಚು ಅಂತ ಹೇಳಬಹುದು. ಮತ್ತು ಪ್ರಯಾಣ ಯೋಗವು ಕೂಡ ಈ ತಿಂಗಳಲ್ಲಿ ಕಾಣಿಸ್ತದೆ. ಮತ್ತು ಸ್ವಲ್ಪ ಒಂದು ಇದಾರೆ ಶುಭ ಯೋಚನೆ ಮಾಡಬೇಕು ಅಂದರೆ ಭೂಮಿಯ ಅವಕಾಶಗಳು ಒಳ್ಳೆಯದಿದೆ. ಮತ್ತು ವಾಹನದ ರೀತಿಯಲ್ಲೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ ಪಡ್ಕೊಂಡು ಹೋಗ್ಬೋದು. ಮತ್ತು ಧನಾಗಮನ ಬರ್ತದೆ. ನಿಮಗೆ ಖರ್ಚು ಹೇಗಿದೆಯೋ ಅದೇ ಥರ ಧನಾಗಮನವೂ ಕೂಡ ಇದೆ. ನಿಮಗೆ ಖರ್ಚಿನ ಹಾಗೆ ಧನಾಗಮನವಾಗಿ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ನೀವು ಪಡಿತೀರಿ. ಅದೇ ರೀತಿಯಾಗಿ ನೋಡಿ, ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಎಲ್ಲೋ ಒಂದು ಕಡೆ ಸೈಟು ಭೂಮಿ ಹೀಗೆ ಕೊಂಡ್ಕೊಂಡಿರ್ತೀರಿ, ಅದರಿಂದ ಅಧಿಕವಾದಂಥ ಲಾಭ, ಅಧಿಕವಾದಂತಹ ಅವಕಾಶಗಳು ಕೂಡ ಸಿಗ್ತದೆ ನಿಮಗೆ. ಹಾಗೆ ಒಂದು 5 ವ್ಯಕ್ತಿಗಳು ವ್ಯವಹಾರ ಮಾಡುವವರು ಹುಷಾರಿಕೆ ಅಂತ ಹೇಳಬಹುದು. ಒಂದನೇದಾಗಿ ಫೈನಾನ್ಸ್ ವ್ಯಾಪಾರ ವ್ಯವಹಾರ ಮಾಡುವರು, ಷೇರು ವ್ಯಾಪಾರ ವ್ಯವಹಾರ ಮಾಡುವರು, ಮತ್ತು ಅದರ ಜೊತೆಯಲ್ಲಿ ಎಷ್ಟೋ ಜನ ಗೌರ್ಮೆಂಟಿನ ಕೆಲಸ ಮಾಡಿಸ್ಕೊಡ್ತೇನೆ ಅಂತೇಳಿ ದುಡ್ಡೆಲ್ಲ ತೆಗೆದುಕೊಳ್ತಿರ್ತೀರಿ. ಹಾಗೆ ಅಂಥವರೆಲ್ಲ ತುಂಬ ಹುಷಾರಿಕೆಯನ್ನು ಮಾಡಿ. ಯಾಕಂದರೆ ನೀವು ಯಾರನ್ನು ನಂಬ್ತೀರೋ ಅಂಥವ್ರದ್ದು ಮೋಸ ಆಗುವಂಥ ಸಾಧ್ಯತೆಗಳಿದ್ದಾವೆ ಈ ತಿಂಗಳಲ್ಲಿ. ಎಷ್ಟೋ ಸಲ ನಾವು ನಂಬ್ತೇವೆ, ನಮ್ಮದವರು ಕೆಲಸ ಮಾಡ್ತಾರೆ. ನಂಬಿಕೆಗಿಂತ ಮುಖ್ಯವಾಗಿ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಲ್ವಾ ಎಂದರೂ ಕೂಡ ಗೊತ್ತಿದೆ. ಯಾಕಂದರೆ ಒಬ್ಬರಿಗೊಬ್ಬರು ಪರಸ್ಪರಂ ಭಾವಜಂತ ಶೇಜಂ ಅವಾಪ್ಸಥ ಅಂತ. ಆದರೆ ಕೆಲವೊಂದು ಸಲ ಮೋಸವೂ ಕೂಡ ನಡೆದು ಹೋಗುತ್ತೆ. ಹಾಗಾಗಿ ಅಂತಹ ಮೋಸದ ಸಮಯ ಅಂತಲೇ ಹೇಳಬಹುದು ಈ ತಿಂಗಳಲ್ಲಿ. ಹಾಗಾಗಿ ತುಂಬ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು, ಹಾಗೆ ನೀವು ತಿಳ್ಕೊಂಡು ನಿಧಾನಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಈ ತಿಂಗಳಲ್ಲಿ ಪ್ರಯತ್ನ ಮಾಡಬೇಕು. ಮಕ್ಕಳಿಂದ ಶುಭ ಅಂತ ಹೇಳಬಹುದು. ಮತ್ತು ಈ ತಿಂಗಳಲ್ಲಿ ಅಂತಹ ಬಹಳ ಶುಭ ಕಾರ್ಯಗಳು ನಡೀತದೆ ಹೇಳುವಂಥದ್ದು ಕಷ್ಟ ತುಲಾರಾಶಿಯವರಿಗೆ. ಯಾಕಂದರೆ ನಿಮಗೆ ಶುಕ್ರ ಮತ್ತು ಗುರು, ರವಿ 3 ಗ್ರಹಗಳು ಕೂಡ ಅಷ್ಟಮದಲ್ಲಿದ್ದಾರೆ. ಹಾಗಾಗಿ ಅಷ್ಟಮದಲ್ಲಿದ್ದರೆ ರವಿ ಏನೋ ಪರವಾಗಿಲ್ಲ ಅಂತ ಹೇಳ್ಬೋದು, ಆದರೆ ಗುರು ಶುಕ್ರರಿಗೆ ಒಂದು ಒಳ್ಳೆಯ ಸ್ಥಾನ ಅಲ್ಲ. ಶುಕ್ರನ ಸ್ವಕ್ಷೇತ್ರ ಆದರೂ ಕೂಡ ಅದರಿಂದ ಕಿರಿಕಿರಿ ಅಂತಲೇ ಹೇಳಬಹುದು. ಇನ್ನು
ಒಂದು ಹಂತಕ್ಕೆ ಸೋದರರಿಂದ ಅನುಕೂಲ. ಇದು ಬಹಳ ಒಳ್ಳೆಯದಾದಂಥದ್ದು. ನಿಮಗೆ ಈ ತಿಂಗಳಲ್ಲಿ ಏನಾದರೂ ಯಾರು ದೂರದಲ್ಲಿದ್ದಂಥವ್ರು ಮನೆಗೆ ಬರುವಂಥದ್ದು ಸಿಗುವಂಥ ಚಾನ್ಸಸ್ಸು ಹೀಗೆಲ್ಲ ಆಗುತ್ತೆ. ಸೋದರರಿಂದ ಅನುಕೂಲ ಆಗುವಂಥದ್ದು. ಮತ್ತು ಹಣಕಾಸಿಗೆ ನೀವೇ ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಪ್ರಯತ್ನ ಮಾಡ್ತೀರಿ. ಮತ್ತು ಈ ತಿಂಗಳಲ್ಲಿ ಯಾವುದೋ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಅಂಥೇಳಿ ಹೋಗಬೇಡಿ. ಏನೋ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಹಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಏನಾದರೂ ಬಂದರೆ ಅದನ್ನು ಸ್ವೀಕಾರ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಅಂದರೆ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಜಾಲಿಯಾಗಿ ಓಡಾಟ ಪ್ರಯಾಣಗಳೇ ಜಾಸ್ತಿ, ಅಂತಹ ಯೋಗಗಳೇ ಜಾಸ್ತಿ ಇದೆ. ಇರಲಿ, ಒಟ್ಟಿನಲ್ಲೆಲ್ಲ ಶುಭವನ್ನು ಉಂಟು ಮಾಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ಹಾಗೆ ನಕ್ಷತ್ರ ಪರಿಹಾರಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ನಕ್ಷತ್ರ ಪರಿಹಾರ ಚಿತ್ತಾ ನಕ್ಷತ್ರ 3 ಮತ್ತು 4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಜೇನುತುಪ್ಪವನ್ನು ಈಶ್ವರನಿಗೆ ಅಭಿಷೇಕ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಒಂದು ದಿವಸ ಆದರೂ ಮಾಡಿ, ಅಕ್ಷತ್ರತೆಯ ದಿವಸ ಮಾಡಿ, ಎಲ್ಲ ವೃದ್ಧಿಯಾಗ್ತದೆ. ನಿಮಗೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಇದ್ದಾವೆ 10ನೇ ತಾರೀಕಿಗೆ. ಹಾಗೆ ಸ್ವಾತಿ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಗರಕಟ್ಟೆ ಪ್ರದಕ್ಷಿಣೆ ಮಾಡಿ. ಪ್ರತಿ ದಿವಸ ಎದ್ಕೊಳ್ಳಿ, ನಾಗರಕಟ್ಟೆ ಪ್ರದಕ್ಷಿಣೆ ಮಾಡಿ, ಮತ್ತು ಗುರುಗಳ ದರ್ಶನ ಮಾಡಿ. ಸ್ವಾತಿ ನಕ್ಷತ್ರದವರಿಗೆ ಬಹಳ ಮುಖ್ಯವಾದಂಥದ್ದು ಗುರುವಿನ ಆರಾಧನೆ, ಗುರುವಿನ ಉಪಾಸನೆ, ಗುರುವಿನ ಅನುಗ್ರಹ ಹೇಳುವಂಥದ್ದು ಇನ್ನು ಜಾಸ್ತಿ ಬೇಕು ನಿಮಗೆ. ಯಾಕಂದರೆ ಗುರುಬಲ ಹೇಳುವಂಥದ್ದು ಕಡಿಮೆ ಆಗಿದೆ ನಿಮಗೆ. ಹಾಗೆ ಗುರುವಿನ ಆಶೀರ್ವಾದ, ಗುರುವಿನ ಅನುಗ್ರಹ ಬಹಳ ಮುಖ್ಯವಾಗಿ ನಿಮಗೆ ಬೇಕಾದಂಥದ್ದು. ಹಾಗಾಗಿ ಗುರು ಅನಂತಕ್ಕೆ ನಿಮಗೆ ಅನುಗ್ರಹ ಪಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ವಿಶಾಖ ನಕ್ಷತ್ರ 1, 2, 3ನೇ ಪಾದ. ವಿಶಾಖ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲಕ್ಕಿ ಗಿಡ ಅಂತ ಹೇಳ್ತಾರೆ. ನೀವು ಕೇಳಿರ್ತೀರ, ಲಕ್ಕಿ ವೃಕ್ಷ ಅಂಥೇಳಿ. ಅದು ಈಶ್ವರನಿಗೆ ಅರ್ಚನೆ ಮಾಡುವಾಗಲೇ ಅದನ್ನು ಬಳಸ್ತಾರೆ, ಲಕ್ಕಿ ಗಿಡ ಅಂಥೇಳಿ. ಈ ಗಿಡ ಏನಾದರೂ ಸಿಕ್ಕಿದ್ರೆ, ಇದು ಸಾಮಾನ್ಯವಾಗಿ ಪ್ಲಾಂಟೇಷನಲ್ಲಿ ಇಲ್ಲೆಲ್ಲ ಇರುತ್ತೆ, ಹಳ್ಳಿ ಕಡೆಗೆ ಬಹಳ ಇರುವಂಥ ಗಿಡ ಇದು. ಈ ವೃಕ್ಷಕ್ಕೆ ಕೈ ಮುಗಿಯುವಂಥದ್ದು. ಮತ್ತು ಸಾಧ್ಯವಾದರೆ ಈ ವೃಕ್ಷದ ಒಂದು ಪರಿಮಳವನ್ನು ನೀವು ಸೇವಿಸುವಂತಹದ್ದು, ಮತ್ತು ಈ ವೃಕ್ಷದ ಹತ್ರ ಹೋಗಿ ಕುತ್ಕೊಳ್ಳುವಂಥದ್ದು. ನೋಡಿ, ಈ ತಿಂಗಳು ಒಂದು ದಿವಸ ಆದರೂ ಪ್ರಯತ್ನ ಮಾಡಿ. ಲಕ್ಕಿ ಅಂತ ಹೇಳ್ತಾರೆ, ಲಕ್ಕಿ ಅಂತ ಅದರ ಹೆಸರು. ಇಂತಹ ವೃಕ್ಷವನ್ನು ಪ್ರಾರ್ಥನೆ ಮಾಡಿ, ನಮಸ್ಕಾರ ಮಾಡಿ. ವೃಕ್ಷ ದೇವತಾ ಅನುಗ್ರಹದಿಂದ ಶುಭವಾಗಲಿ, ಮಂಗಲವಾಗಲಿ. ಅಂದರೆ ಈ ತಿಂಗಳಲ್ಲಿ ನಿಮಗೆ ಓವರಾಲಾಗಿ ನೋಡಬೇಕು ಅಂತಂದರೆ ಜಾಲಿಯಾಗಿರುವಂಥದ್ದು ಬಿಟ್ಟರೆ ಒಂದು ತೀರ ದೊಡ್ಡದಾದಂತಹ ಏನೋ ದೊಡ್ಡದಾಗಿ ಆಗ್ತದೆ ಅಂತ ಕಾಣಿಸೋದಿಲ್ಲ. ಇರಲಿ, ಪ್ರಯತ್ನವನ್ನು ಮಾಡಿ, ದೈವಾನುಗ್ರಹ ಆಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.